ಸ್ಟ್ರಾಬೆರಿ ಭೂತ. ಒಂದು ಕಾಲದಲ್ಲಿ ದೂರದ ದೇಶವೊಂದರಲ್ಲಿ ಸ್ಟ್ರಾಬೆರಿ ನಗರವೆಂಬ ಮಾಯಾಲೋಕವಿತ್ತು. ವಿಶೇಷವಾದದ್ದು, ಅಲ್ಲಿ ವಾಸಿಸುತ್ತಿರುವ ಎಲ್ಲ ಸುಂದರ ಹುಡುಗಿಯರು ಮತ್ತು ಮಹಿಳೆಯರು ಮತ್ತು ಅವರಿಗೆ ಸ್ಟ್ರಾಬೆರಿ ಮೇಲೆ ಅಪಾರ ಪ್ರೀತಿ. ಅವರು ಪ್ರತಿಯೊಂದು ತೋಟದಲ್ಲೂ, ಮನೆ ಮೇಲ್ಛಾವಣಿಯಲ್ಲೂ, ಕಿಟಕಿಯ ಹೊರಗಿನ ತೂಗು ಗಿಡಗಳಲ್ಲೂ ಸ್ಟ್ರಾಬೆರಿ ಬೆಳೆಯುತ್ತಿದ್ದರು. ಸ್ಟ್ರಾಬೆರಿಯಿಂದ ಲಿಪ್ಸ್ಟಿಕ್, ಚರ್ಮದ ಕ್ರೀಮ್, ಮಾಯಿಶ್ಚರೈಸರ್, ಲೋಷನ್ ಎಲ್ಲ ಸೌಂದರ್ಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದರು. ಅಷ್ಟೇ ಅಲ್ಲ, ಅವರು ಸ್ಟ್ರಾಬೆರಿ ಪಿಜ್ಜಾ, ಸ್ಟ್ರಾಬೆರಿ ಸೂಪ್, ಸ್ಟ್ರಾಬೆರಿ ಕರಿ ಹಾಗೂ ಖಂಡಿತವಾಗಿಯೂ ಸ್ಟ್ರಾಬೆರಿ ಕೇಕ್ ಮುಂತಾದ ರುಚಿಕರ ಆಹಾರಗಳನ್ನು ಕೂಡ ಮಾಡುತ್ತಿದ್ದರು. ಆದರೆ ಒಂದು ಸಮಸ್ಯೆ ಇತ್ತು. ಅವರು ಸ್ಟ್ರಾಬೆರಿಯ ಸಿಪ್ಪೆಗಳನ್ನು ಬಿಚ್ಚಿ ಎಸೆಯುತ್ತಿದ್ದರು. ಸಮಯ ಕಳೆಯುತ್ತಾ ಆ ಸಿಪ್ಪೆಗಳು ಒಂದು ಮೂಲೆಯಲ್ಲಿ ಸೇರಿ ಗುಲಾಬಿ ಬಣ್ಣದ ದೊಡ್ಡ ಬೆಟ್ಟದಂತೆ ಕಟ್ಟಿ ನಿಂತವು. ಒಂದು ಬಿಸಿಲು ಹೊತ್ತಿನಲ್ಲಿ ಹತ್ತಿರದಿಂದ ಹಾದು ಹೋಗುತ್ತಿದ್ದ ಒಬ್ಬ ಹುಡುಗ ಆ ಬೆಟ್ಟವನ್ನು ನೋಡಿ, ವಾ, ಎಷ್ಟು ಸುಂದರ ಬೆಟ್ಟ ಎಂದನು. ಅದನ್ನು ಹತ್ತಿರಲು ಯತ್ನಿಸಿದಾಗ ಅವನು ಜಾರಿ ಬಿದ್ದು ಸಿಪ್ಪೆಗಳ ಬೆಟ್ಟದೊಳಗೆ ಹೋಗಿಬಿಟ್ಟ. ಹೊರಬಂದಾಗ ಅವನ ದೇಹವು ತಲೆಯಿಂದ ಕಾಲುಗಳವರೆಗೆ ಕೆಂಪು ಸ್ಟ್ರಾಬೆರಿ ಸಿಪ್ಪೆಗಳಿಂದ ಆವರಿಸಲ್ಪಟ್ಟಿತ್ತು. ಅದೇ ಸಮಯದಲ್ಲಿ ಅಲ್ಲಿಂದ ಹಾರು ಹೋಗುತ್ತಿದ್ದ ಕೆಲವು ಹುಡುಗಿಯರು ಅವನನ್ನು ನೋಡಿ, ಅಯ್ಯೋ ಭೂತ, ಸ್ಟ್ರಾಬೆರಿ ಕಸದ ಬೆಟ್ಟದಿಂದ ಭೂತ ಬಂದಿದೆ ಎಂದು ಕೂಗಿ ಹೊಡೆದರು. ಹುಡುಗ ಆಶ್ಚರ್ಯದಿಂದ, ಅವರು ನನ್ನನ್ನು ಭೂತ ಎಂದುಕೊಂಡಿದ್ದಾರೆ, ಬಹುಶಃ ಇದರಿಂದ ನನಗೆ ತಿನ್ನಲು ಏನಾದರೂ ಸಿಗಬಹುದು ಎಂದುಕೊಂಡು ಆ ಸಂಜೆ ಅವನು ನಗರಕ್ಕೆ ಬಂದು ಕೂಗಿದ, ನಾನು ಸ್ಟ್ರಾಬೆರಿ ಭೂತ, ನಿನಗೆ ತಿನ್ನಲು ಆಹಾರ ಬೇಕು. ಹುಡುಗಿಯರು ಸ್ವಲ್ಪ ಹೆದರಿದರು, ಆದರೆ ದಯೆಯಿಂದ ಅವನಿಗೆ ಆಹಾರ ನೀಡಿದರು. ಮುಂದಿನ ಸಂಜೆ ಅವನು ಮತ್ತೆ ಆಹಾರವನ್ನು ಕೇಳಿದ. ಆಗ ಧೈರ್ಯಶಾಲಿಯಾಗಿದ್ದ ಒಬ್ಬ ಚಿಕ್ಕ ಹುಡುಗಿ ಅವನನ್ನು ಹತ್ತಿರದಿಂದ ನೋಡಿ, ಏನಿದು, ಯಾವ ಭೂತ ಆಹಾರ ಕೇಳುತ್ತೆ ಎಂದುಕೊಂಡಳು. ಅವಳು ನೀರಿನ ಬಟ್ಟಲನ್ನು ಹಿಡಿದು ಅವನ ಮುಖದ ಮೇಲೆ ಸುರಿದಳು. ಅವನು ಹೊತ್ತಿದ್ದ ಸ್ಟ್ರಾಬೆರಿ ಸಿಪ್ಪೆಗಳು ತೊಳೆದು ಹೋಗಿದವು ಮತ್ತು ಎಲ್ಲರೂ ಬೆಚ್ಚಿಬಿದ್ದರು. ಅದು ಕೇವಲ ಒಬ್ಬ ಹುಡುಗನೇ? ಹುಡುಗಿಯರು ಸೇರಿಕೊಂಡು ಕೇಳಿದರು, ನೀನು ಯಾರು, ಇಲ್ಲಿಗೆ ಏಕೆ ಬಂದಿದ್ದಿ? ಅವನು ಮುಜುಗರದಿಂದ ನಗುತ್ತಾ ಹೇಳಿದ, ಆ ಜಾಗರೂಕತೆಯಿಂದ ನಿಮ್ಮ ಸ್ಟ್ರಾಬೆರಿ ಕಸದ ಬೆಟ್ಟದಲ್ಲಿ ಬಿದ್ದು ಹೋದೆ. ಹೊಟ್ಟೆ ಹಸಿವಿನಿಂದ ಭೂತನೆಂದು ನಾಟಕವಾಡಿದರೆ ಆಹಾರ ಸಿಗಬಹುದು ಎಂದುಕೊಂಡೆ. ಹುಡುಗಿಯರು ಒಬ್ಬರತ್ತ ಒಬ್ಬ ಮುಖರು ನೋಡಿ ನಕ್ಕರು. ನಮ್ಮೊಡನೆ ಬದುಕಲು ನೀನು ಭೂತವಾಗಬೇಕಿಲ್ಲ, ನಿನಗೆ ಸ್ಟ್ರಾಬೆರಿ ನಗರದಲ್ಲಿ ಎಂದೆಂದಿಗೂ ಸ್ವಾಗತವಿರುತ್ತದೆ ಎಂದು ಹೇಳಿದರು. ಅಂದಿನಿಂದ ಆ ಹುಡುಗ ಸ್ಟ್ರಾಬೆರಿ ನಗರದಲ್ಲಿ ಅಧಿಕೃತ ಆಹಾರ ವಿತರಕನಾದ ಮತ್ತು ಸಿಹಿಯಾದ ಸ್ಟ್ರಾಬೆರಿ ದೇಶದಲ್ಲಿ ಸಂತೋಷದಿಂದ ಜೀವನ ನಡೆಸಿದನು.